ಗುರುಜಿ, ಈಗ ರಾಶಿ ಫಲಗಳನ್ನು ಪ್ರಾರಂಭ ಮಾಡೋದಾ? ಖಂಡಿತಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಂದನಾ ಮೃತ್ಯೋಂ ಮೃಕ್ಷೇಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ವೀರಭದ್ರಾಯ ನಮಃ. ಓಂ ಕುಮಾರ ಗಣನಾಥಾಂಬಾಯ ನಮಃ. ರಾಶಿಗಳಲ್ಲಿ ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ವಿಚಾರ, ಮಾಡುವಂತಹ ಕೆಲಸ ಕಾರ್ಯಗಳು ಹಾಗೂ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದಿಷ್ಟು ಲಾಭವನ್ನೇ ಕಾಣುವಂತಹ ಈ ಶುಭ ದಿನ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಾಣ್ತೀರಿ, ಮನಸ್ಸನ್ನು ಶಾಂತಿ ನೆಮ್ಮದಿಯಾಗಿಟ್ಕೊಂಡಿರ್ತೀರಿ. ಅದರಲ್ಲೂ ವಿದ್ಯಾರ್ಥಿಗಳಂತೂ ನಿಮ್ಮ ವಿದ್ಯಾಭ್ಯಾಸದ ಒಂದು ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ವಿದ್ಯಾರ್ಜನೆಗೋಸ್ಕರ ಕ್ರಮಬದ್ಧವಾಗಿ ಓದುವಂತಹದ್ದು ಹಾಗೂ ವಿದ್ಯಾರ್ಥಿಗಳ ಜೀವನದಲ್ಲಿ ಹೆಚ್ಚು ಬೆಳಕನ್ನು ಕಾಣುವಂತಹ ಈ ಶುಭ ದಿನ. ಇವತ್ತು ನೀವು ಮಾಡಬೇಕಾದ್ದು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಪ್ರಧಾನ ದ್ವಾರವನ್ನು, ಅಂದರೆ ಮನೆಯ ಪ್ರಧಾನ ದ್ವಾರ, ಮನೆಯ ವಾಸ್ಕಲ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಆಚೆಗೆ ಹೊರಡತಕ್ಕಂಥದ್ದು ಮತ್ತಷ್ಟು ವಿಶೇಷ. ಹಾಗೆ ಸಂಧ್ಯಾ ಕಾಲದಲ್ಲಿ, ಸಂಧ್ಯಾ ಕಾಲದಲ್ಲಿ ಮನೆ ಹತ್ರ, ಮನೆ ಮುಂದೆ ದೇವರಿಗೆ ಒಂದು ತುಪ್ಪದ ದೀಪನೋ ಒಂದು ದೀಪವನ್ನು ಅಂಟಿಸಿ ಮನೆ ದೇವರ ಪ್ರಾರ್ಥನೆ ಮಾಡಿ ನಂತರ ಮುಂದಿನ ಕೆಲಸ ಕಾರ್ಯಗಳನ್ನು ಮುಂದುವರಿಸೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಬಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಹಣದ ಮುಗ್ಗಟ್ಟಿದೆ, ಮನಸ್ಥಿತಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ, ಚಂಚಲತೆ ಇದೆ. ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಅಡ್ಡಿ ಆತಂಕ ಎಂಬತಕ್ಕಂಥದ್ದು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರೇ ನಿಮಗೆ ಅಧೈರ್ಯವನ್ನು ಉಂಟು ಮಾಡತಕ್ಕಂಥದ್ದು. ಧೈರ್ಯ ನಿಮ್ಮಲ್ಲಿದ್ದರೂ ಸಹಿತ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು, ನಿಮ್ಮ ಸಹಪಾಠಿಗಳು, ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥವ್ರು ಅವರು ಆಡುವ ಮಾತುಗಳಿಂದ ನಿಮ್ಮ ಧೈರ್ಯ ಭಾಳಷ್ಟು ಕುಗ್ಗುತ್ತೆ. ಅದರಿಂದ ಇವತ್ತು ನೀವು ನಂಬಬೇಕಾದ್ದು, ನೀವು ಮಾತಾಡಬೇಕಾದ್ದು, ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ದೈವಾರಾಧನೆ, ದೇವರನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಜೊತೆಗೆ ನಿಮ್ಮ ಹಿಂದೆ ಮುಂದಿರ್ತಕ್ಕಂಥವ್ರು ಅವ್ರು ಆಡುವ ಮಾತನ್ನು ತಲೆಗೆ ಹಾಕ್ಕೊಳ್ಳದಿರ ಶ್ರದ್ಧೆಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಹೊರಟ್ರೆ ಹೆಚ್ಚೆಚ್ಚು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನಿಮ್ಮ ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣಲಿಕ್ಕೋಸ್ಕರ ಇವತ್ತು ಸಾಧ್ಯವಾದರೆ ಪತ್ರೆಗಳಿಂದ ಶಿವನ ಆರಾಧನೆ ಮಾಡಿ. ಓಂ ನಮಃ ಶಿವ ಎಂಬತಕ್ಕಂಥ ಮಂತ್ರವನ್ನು ಪ್ರತಿನಿತ್ಯದ ಕಾಯಕದ ಮುನ್ನ ಇವತ್ತು ನೀವು ಮಾಡಬೇಕಾದ್ದು 108, 54, 21 ಬಾರಿ ಆದರೂ ಓಂ ನಮಃ ಶಿವ ಎಂಬತಕ್ಕಂಥ ಮಂತ್ರವನ್ನು ಪಠನೆ ಮಾಡೋದ್ರಿಂದ ವೃಷಭ ರಾಶಿಯವರು ಒಂದಿಷ್ಟು ತಾಳ್ಮೆ, ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಆದರೂ ಆರ್ಥಿಕ ಪರಿಸ್ಥಿತಿ, ವ್ಯವಹಾರಗಳು ಇವತ್ತು ಯಾವುದೇ ಒಂದು ವಿಚಾರ ಆದರೂ ಸಹಿತ ಬಹಳ ಮಂದಗತಿಯಲ್ಲಿ ಸಾಗುವಂಥ ಈ ದಿನ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ. ಅಲ್ಲಿರ್ತಕ್ಕಂಥ ಬ್ರಹ್ಮಕುಂಡದಿಂದ ಶುದ್ಧೋದಕವನ್ನು, ಅಲ್ಲಿರ್ತಕ್ಕಂಥ ಗಂಗಾಜಲವನ್ನು ತಂದು ಇಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಪ್ರಸಿದ್ಧಿ ಕ್ಷೇತ್ರಗಳಲ್ಲಿ ಮಹಾಶಿವರಾತ್ರಿ ಉತ್ಸವ ರಾತ್ರಿಯ ಮಹಾಭಿಷೇಕಕ್ಕಾಗಿ, ರುದ್ರಾಭಿಷೇಕಕ್ಕಾಗಿ ಗಂಗಾಜಲ ವಿತರಣೆ ಮಾಡಬೇಕು ಎಂಬತಕ್ಕಂಥ ಮಹಾಸಂಕಲ್ಪವನ್ನು ಕೃಷ್ಣೇಶ್ ಶೆಟ್ಟರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಹಿಂದೂ ಸನಾತನ ಧರ್ಮದಲ್ಲಿ ಗಂಗಾಜಲಕ್ಕೆ ಬಹಳ ಪವಿತ್ರವಾದಂಥ ಸ್ಥಾನ ಇದೆ. ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ವಿಶೇಷವಾಗಿರ್ತಕ್ಕಂಥ ತೀರ್ಥಗಳನ್ನು ಒಂದೆಡೆ ಸೇರಿಸಿ ಅದನ್ನು ಸಾಂಬ ಸದಾಶಿವನಿಗೆ, ಶಿವನಿಗೆ ಅಭಿಷೇಕ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಮಹತ್ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ದೂರದಿಂದ, ಅಂದರೆ ಬ್ರಹ್ಮಕುಂಡದಿಂದ ಹರಿದ್ವಾರದಿಂದ ಇನ್ನೂ ಸ್ವಲ್ಪ ದೂರ ಪರಿಕ್ರಮಿಸಿದ್ರೆ ಅಲ್ಲಿಂದ ಶುದ್ಧವಾಗಿರ್ತಕ್ಕಂತಹ ಗಂಗಾಜಲವನ್ನು ತಂದು ಇಲ್ಲಿ ಸ್ವಾಮಿಗೆ ರುದ್ರಾಭಿಷೇಕವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಮಾರ್ಗ ಮಧ್ಯದಲ್ಲಿ ಒಂದು ಟ್ಯಾಂಕರಲ್ಲಿ ತಂದಿದ್ದೀವಿ. ಆ ಟ್ಯಾಂಕರ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅದಕ್ಕೆ ಪೂಜಾನುಷ್ಠಾನವನ್ನು ಮಾಡಿ ಆ ವಿಶೇಷವಾಗಿರ್ತಕ್ಕಂಥ ಗಂಗೆಯನ್ನು ದರೆಗಿಳಿಸಿ, ಹಿಂದೆ ಭಗೀರಥ ಗಂಗೆಯನ್ನು ದರೆಗಿಳಿಸಿದ. ಆದರೆ ಇವತ್ತು ಬ್ರಹ್ಮಕುಂಡದಿಂದ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಮಾಲೂರಿನ ಕೃಷ್ಣೇಶ್ ಶೆಟ್ಟರು ಅದು ದರೆಗಿಳಿಸಿದ್ದಾರೆ, ಇವರು ಅಲ್ಲಿಂದ ಕರೆತಂದಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಿ ಇವತ್ತು ರಾಜ್ಯದಾದ್ಯಂತ ಇರತಕ್ಕಂಥ ಎಲ್ಲ ಶಿವಾಲಯಗಳಿಗೂ, ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಂದು ಶಿವಾಲಯದ ಅರ್ಚಕರು ಹಾಗೂ ಆಯಾ ದೇವಾಲಯದ ಮುಖ್ಯಸ್ಥರು ತಾವು ಬಂದು
ಈ ಒಂದು ವಿಶೇಷವಾಗಿರ್ತಕ್ಕಂತಹ ಗಂಗಾಜಲವನ್ನು ತೆಗೆದುಕೊಂಡು ಸಾಮೂಹಿಕವಾಗಿ ಬರ್ತಕ್ಕಂತಹ ಭಕ್ತರಿಗೆ ಅಭಿಷೇಕವಾದಂತಹ ಶುದ್ಧೋದಕದಲ್ಲಿ ಗಂಗಾಜಲವನ್ನು ಮಿಶ್ರಣ ಮಾಡಿ ಎಲ್ಲರಿಗೂ ತೀರ್ಥ ರೂಪದಲ್ಲಿ ಕೊಡಬೇಕಾಗಿ ಪ್ರಾರ್ಥನೆ. ಈ ಒಂದು ಮಹಾಭಾಗ್ಯ, ಈ ಒಂದು ಅನುಷ್ಠಾನ ಮಾಡುವಂತಹ ಒಂದು ಕಾಯಕಲ್ಪ ನನಗೆ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ತಿಳ್ಕೊಂಡಿದ್ದೇನೆ. ಒಳ್ಳೆಯದಾಗಲಿ. ಕನ್ನಡ ನಾಡಿನ ಎಲ್ಲ ಜನತೆಗೆ ಶುಭಾಶಯಗಳನ್ನ ಅರ್ಪಿಸಲಿಕ್ಕೆ ಇಚ್ಛೆಪಡ್ತೀನಿ. ನಾನು ಮಂತ್ರಿ ಆಗಿದ್ದಾಗ ಅದರಲ್ಲೂ ನನ್ನ ಇಚ್ಛೆಯ ಖಾತೆ ಮುಜರಾಯಿ ಖಾತೆ, ದೇವರ ಸೇವೆ ಮಾಡುವಂಥ ಖಾತೆ ಏನು ನನಗೆ ಸಿಕ್ಕಿತ್ತೋ ಆ ಒಂದು ಖಾತೆನ ಭಾಳ ಆನಂದದಿಂದ ನಾನು ಸ್ವೀಕಾರ ಮಾಡಿ ನಡೆಸ್ಕೊಂಡು ಬಂದೆ. ಆ ಸಂದರ್ಭದಲ್ಲಿ ಆ ವರ್ಷದಲ್ಲಿ ಬಂದಂಥ ಮೊದಲನೇ ಶಿವರಾತ್ರಿ ಏನು ಬಂತು ಆ ಸಂದರ್ಭದಲ್ಲಿ ನನಗೆ ಯೋಚನೆ ಬಂತು, ಶಿವನಿಗೆ ಪ್ರಿಯವಾಗಿರುವಂಥದ್ದು ಗಂಗೆ ಮಾತ್ರ. ಆ ಗಂಗೆಯನ್ನು ತಂದು ನಮ್ಮ ಶಿವಾಲಯಗಳಿಗೆ ಅರ್ಪಣೆ ಮಾಡೋದ್ರ ಮುಖಾಂತರ ಶಿವನಿಗೆ ಆನಂದ ಕೊಡುವಂಥ ಕೆಲಸ ಮತ್ತು ಆನಂದ ಪಡುವಂಥ ಶಿವನಿಂದ ಇಡೀ ರಾಜ್ಯದ ಜನತೆಗೆ ಶುಭ ಆಗಲಿ. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದ ಜನತೆ ಜೊತೆಗೆ ರೈತರಿಗೆ ಎಲ್ಲ ರೀತಿಯ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಗುವಂಥ ಒಂದು ದಯೆನ ಭಗವಂತ ಶಿವ ಕಲಿಸಲಿ ಅನ್ನೋ ಒಂದು ಸದುದ್ದೇಶದಿಂದ ನಾನು ಕಳೆದ 9 ವರ್ಷಗಳಿಂದ ಪ್ರತಿ ಶಿವರಾತ್ರಿಗೆ ಈ ಶಿವಾಲಯಗಳಿಗೆ ಗಂಗಾಜಲನ ಅರ್ಪಿಸುವಂಥ ಕೆಲಸ ಮಾಡ್ತೀನಿ ಅಂತ ಏನು ಮಾತು ಕೊಟ್ಟಿದ್ದೆ. ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. 3700 ಶಿವಾಲಯಗಳು, ಪುರಾತನ ಶಿವಾಲಯಗಳು, ಏನ್ಷಿಯಂಟ್ ಟೆಂಪಲ್ಸ್ ಅಂತ ಏನು ಕರಿತೀವಿ, ಆ ಶಿವಾಲಯಗಳಿಗೆ ಇವತ್ತು ಇಲ್ಲಿಂದ ಈ ಗವಿಗಂಗಾಧರ ಸ್ವಾಮಿಗೆ ಅರ್ಪಣೆ ಮಾಡಿ, ಮೊದಲನೇ ಪೂಜೆ ಇಲ್ಲಿ ಅರ್ಪಣೆ ಮಾಡಿ, ಮತ್ತು ಆ ಗಂಗೆನ ಎಲ್ಲ ಶಿವಾಲಯಗಳಿಗೆ ಅರ್ಪಿಸುವಂಥ ಕೆಲಸ ನಾವು ಮಾಡ್ತೀವಿ. ಒಟ್ಟಾರೆ ಈ ಒಂದು ಶುಭ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ, ಒಳ್ಳೆಯ ವಾತಾವರಣ, ಶಾಂತಿಯಿಂದ ನೆಮ್ಮದಿಯಿಂದ ಇರುವಂಥ ಪರಿಸ್ಥಿತಿ ಮತ್ತು ಎಲ್ಲ ರೀತಿಯ ಸುಖ ಸೌಭಾಗ್ಯಗಳು ಭಗವಂತ ಎಲ್ಲರಿಗೂ ಕಾಣಿಸ್ಲಿ ಅನ್ನೋ ಸದುದ್ದೇಶದಿಂದ ಈ ಕನ್ನಡ ನಾಡಿಗೆ ಒಳ್ಳೆಯದಾಗಲಿ ಅನ್ನೋ ಸದುದ್ದೇಶದಿಂದ ಈ ಸೇವೆಯನ್ನು ಮಾಡ್ತಾಯಿದ್ದೀನಿ. ಇದು ಹಾಗೆ ನನಗೆ ಶಕ್ತಿ ಇರೋ ತನಕ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತಾ, ಗುರುಗಳು ಆನಂದ್ ಗುರೂಜಿಯವರು ಬಹಳ ದೂರ ಇದ್ದರು. ಸುಮಾರು 6 ಬಂಕಾಪುರ ಅನ್ನೋ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಕಾರ್ಯಕ್ರಮ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಲಿಕ್ಕೆ ನಾನು ಬೇಡ್ಕೊಂಡಾಗ ಅಷ್ಟು ದೂರದಿಂದನೇ ರಾತ್ರಿಯೆಲ್ಲ ಜರ್ನಿ ಮಾಡಿ ಈ ಕಾರ್ಯಕ್ರಮ ಬಂದಿರುವಂಥದ್ದು ನನ್ನ ಸೌಭಾಗ್ಯ ಅಂತ ಹೇಳೋಕ್ಕೆ ಇಚ್ಛೆಪಡ್ತಾ ಒಂದರಲ್ಲಿ ಅರ್ಪಿಸ್ತಾ ನನ್ನೊಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಟಾಧೋ ನಿವಾಸಂ ಮಹಾಟ್ಟಹಾಸಂ ಮಹಾಪಾಪನಾಶಂ ಸದಾ ಸುಪ್ರಕಾಶಂ ಗಿರೀಶಂ ಗಣೇಶಂ ಸುರೇಶಂ ಮಹೇಶಂ ಶಿವಂ ಶಂಕರಂ ಶಂಭುಮೇಶಾನಮೀಡೇ ಗಿರೀಂದ್ರಾತ್ಮಜಾ ಸಂಗೃಹೀತಾರ್ಧದೇಹಂ ಗಿರೌ ಸಂಸ್ಥಿತಂ ಸರ್ವದಾ ಪನ್ನಗೇಹಂ ಪರಬ್ರಹ್ಮ ಬ್ರಹ್ಮಾದಿಭಿರ್ವಂದ್ಯಮಾನಂ ಶಿವಂ ಶಂಕರಂ ಶಂಭುಮೇಶಾನಮೀಡೇ ಕಪಾಲಂ ತ್ರಿಶೂಲಂ ಕರಾಭ್ಯಾಂ ದಧಾನಂ ಪದಾಂ ಭೋಜನಂ ರಾಯ ಕಾಮೌ ದಧಾನಂ ಬಲಿವರ್ಧಯಾನಂ ಸುರಾಣಾಂ ಪ್ರಧಾನಂ ಶಿವಂ ಶಂಕರಂ ಶಂಭುಮೇಶಾನಮೀಡೇ ಶರಚ್ಚಂದ್ರಗಾತ್ರಂ ಗಣಾನಂದಪಾತ್ರಂ ತ್ರಿನೇತ್ರಂ ಪವಿತ್ರಂ ಧನೇಶಸ್ಯ ಮಿತ್ರಂ ಅಪರ್ಣಾಕಳತ್ರಂ ಸದಾ ಸಚ್ಚರಿತ್ರಂ ಶಿವಂ ಶಂಕರಂ ಶಂಭುಮೇಶಾನಮೀಡೇ ಹರಂ ಸತ್ಪಹಾರಂ ಚಿತಾಭೂವಿಹಾರಂ ಭವಂ ವೇದಸಾರಂ ಸದಾ ನಿರ್ವಿಕಾರಂ ಸ್ಮಶಾನೆ ವಸಂತಂ ಮನೋಜಂ ದಹಂತಂ ಶಿವಂ ಶಂಕರಂ ಶಂಭುಮೇಶಾನಮೀಡೇ ಸ್ವಯಂ ಯಃ ಪ್ರಭಾತೆ ನರಶೂಲಪಾಣೆ ಪಠೇ ಸ್ತೋತ್ರರತ್ನಂ ತ್ರಿಹ ಪ್ರಾಪ್ಯ ರತ್ನಂ